ಹೇಳ್ಕೊಳ್ಳೋದಕ್ಕೆ. ಆದರೆ ಅದು ಒಂದೇಳೆ ಮುಖ್ಯಮಂತ್ರಿ ಸ್ಥಾನ ಬೈ ಚಾನ್ಸ್ ಕುಮಾರಸ್ವಾಮಿ ಸಿಕ್ತಪ್ಪ ಅಂದ್ರೆ ಅವ್ರು ಯಾಕೆ ಬಿಡ್ತಾರೆ ರೀ? ಒಮ್ಮೆ ಏನೋ ಪ್ರಧಾನಿ ಆಗಿದ್ದಾಗೆ ಸಾಕಷ್ಟು ಇಲ್ಲಿವರೆಗೆ ತಮ್ಮ ಪಕ್ಷವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿ ಆದ್ರೆ ಮತ್ತು ಅವ್ರಿಗೆ 60 ವರ್ಷ ಸಿಕ್ತಪ್ಪ ಅಂದ್ರೆ ಮತ್ತು ಜೆ ಡಿ ಎಸ್ ಎದ್ದಿರುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ಜೆ ಡಿ ಎಸ್ನ ಬೆಳೆಸೋನೋ ಬೇಡವೋ? ಯಾಕಂದ್ರೆ ಯಡಿಯೂರಪ್ಪನವರು ಪಕ್ಷಕರು ಬಂದಿರ್ತಾರೆ, ಹೇಳ್ದಂಗೆ ಕೇಳ್ತಾರೆ, ಅವ್ರ ಮಗನು ಹೇಳ್ದಂಗೆ ಕೇಳ್ತಾರೆ. ಆದರೆ ಅದೇ ಮಾತನ್ನು ಕುಮಾರಸ್ವಾಮಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ನೆಲೆಗಟ್ಟಲೆನ ಈಗಾಗಲೇ ಹೈಕ್ ಮಾಡಿದ್ದಂಥದ್ದು ಕುಮಾರಸ್ವಾಮಿಗಳ ಒಂದು ಈ ದೃಷ್ಟಿಕೋನ. ಈಗಾಗಲೇ ಅವರು 25 ವರ್ಷಗಳ ಜೆ ಡಿ ಎಸ್ದ ಕಾರ್ಯಕ್ರಮ ಮಾಡಿದಾಗ ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ನಮ್ಮ ಮಗನನ್ನು ಅಂದರೆ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಮಾಡ್ತಾನೆ ಅಂತ ಹೇಳಿಕೆ ಕೊಡುವುದನ್ನು ಗಮನಿಸಿದಾಗ ಸಹಜವಾಗಿ ಇನ್ನುಳಿದ ಬಿ ಜೆ ಪಿ ನಾಯಕರು ಸಹಿತ ನಾವು ದುಡಿದು ಅವ್ರನ್ನ ಯಾಕೆ ಬೆಳೆಸೋದು ಅನ್ನುವಂಥ ಕಾರಣಕ್ಕೆ ಯಡಿಯೂರಪ್ಪನವ್ರಿಗೆ ಅವಕಾಶಗಳು ಹೆಚ್ಚಾಗಿದ್ದು. ಬಟ್ ಈಗ ಮೊನ್ನೆ ನಡೆದಂಥ ಅದರಲ್ಲೂ ಪರಿಷತ್ ನಡೆದಂಥ ಒಂದು 7 ಅಡ್ಡ ಮತದಾನಗಳು ಸಹಜವಾಗಿ ಏನಾಗ್ಯದಪ್ಪ ಅಂದ್ರೆ ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಆಗಲಿಲ್ಲ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ. ಅದಕ್ಕೆ ಇವರು ಮುಂದಾದ್ರೆ ಹೆಂಗೆ ನಡೆಸ್ಕೊಂಡು ಹೋಗ್ತಾರೆ ಪಕ್ಷ ಅನ್ನುವಂಥ ಒಂದೇನೋ ಸಬೂಬನ್ನು ಹೇಳ್ತಾ ಇದ್ದಾರೆ ಅವ್ರ ವಿರೋಧಿಗಳು ಅಥವಾ ಹೈಕಮಾಂಡ್. ಆದರೆ ಇಲ್ಲೇ ಮುಖ್ಯ ಪ್ರಶ್ನೆ ಎಲ್ಲರಿಗೂ ಕಾಡೋದು ಏನಪ್ಪ ಅಂತಂದ್ರೆ ಅವರ ಮಟ್ಟಿಗೆ ಅವರಷ್ಟು ಎತ್ತರಕ್ಕೆ ಬಿ ಜೆ ಪಿಯಲ್ಲಿ ನಾಯಕರಿಲ್ಲ ಅನ್ನುವಂಥದ್ದು. ಮತ್ತು ಯಡಿಯೂರಪ್ಪನವ್ರು ಬರಬೇಕಾಯ್ತಂದ್ರೆ ಮುಕ್ತ ಮನಸ್ಸಿನಿಂದ ಪ್ರಚಾರಕ್ಕಾಗಲಿ ಅದಕ್ಕೂ ಆಗಲಿ ಅವ್ರ ಮಗನನ್ನು ರಾಜ್ಯಾಧ್ಯಕ್ಷ ಮಾಡಲೇ ಬರ್ತಾರೆ ಅನ್ನೋದು ಅಷ್ಟೇ ಮುಖ್ಯ ಅದ. ಈಗಾಗಲೇ ಯತ್ನಾಳರ ಬಗ್ಗೆ ನಿಮ್ಗೆ ಗೊತ್ತದ, ಬಾಗಲಕೋಟೆ ಎಲ್ಲಿ ಬಂದಿದ್ದಕ್ಕಾಗಿ ಅವ್ರ ಜೊತೆ ನಮ್ಮ ಪ್ರತಾಪ ಶಿವ ಇನ್ನುಳಿದವ್ರು ಬಂದಿದ್ದಕ್ಕಾಗಿ ಅದು ಬಾಗಲಕೋಟೆಯಲ್ಲೂ ಸೋಯಿತು, ಜೊತೆಗೆ ದಾವಣಗೆರೆಯಲ್ಲಿ ಗೆಲ್ಲುವಂಥದ್ದಿತ್ತು, ಅಲ್ಲೂ ಸೋಯಿತು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಹೀಗಾಗಿ ಯಡಿಯೂರಪ್ಪನವರ ವಿರೋಧವಾಗಿ ಮಾತಾಡ್ತಿರ್ಬೋದು ಯತ್ನಾಳವರು, ಆದರೆ ಅವರು ಲಿಂಗಾಯತ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಂಡ ಒಂದು 10-20 ಮಿನಿಮಮ್ ಶಾಸಕರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರಾ ಅನ್ನೋ ಸಹಿತ ಇವತ್ತು ಪ್ರಶ್ನಾರ್ಹದ. ಯಾಕಂದ್ರೆ ಅವರ ವಿಜಯಪುರದಲ್ಲೆಲ್ಲ